ಹಾಯ್ ವೆಲ್ಕಮ್ ಟು ಚಾನಲ್. ನಾನು ಇವತ್ತು ಅಣಬೆ ಫ್ರೈ ಮಾಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋದು ಸ್ವಲ್ಪ ಸಾಂಬಾರು ಸೊಪ್ಪು, ಒಂದು ಟೊಮೊಟೊ, 2 ಹಸಿರು ಮೆಣಸು, ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಸ್ವಲ್ಪ. ಅದಕ್ಕೆ ನಾನು ಒಂದು ಅರ್ಧ ಬೌಲ್ ಆಗೋಷ್ಟು ಅಣಬೆ ತಗೊಂಡಿದ್ದೀನಿ. ಆಮೇಲೆ ಖಾರ ಪುಡಿ, ಅರಿಶಿನ, ಗರಂ ಮಸಾಲ, ಉಪ್ಪು, ಸಾಂಬಾರು ಪುಡಿ, ಚಿಕನ್ ಮಸಾಲ. ಓಕೆ, ಈಗ ಒಂದು ಬಾಣಲೆ ಬಿಸಿಗೆ ಇಟ್ಬಿಟ್ಟು ಬಿಸಿ ಆದಮೇಲೆ ಎಣ್ಣೆ ಹಾಕ್ಕೊಳ್ಳೋಣ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ನಾನು ಈರುಳ್ಳಿ ಸೇರಿಸ್ಕೊತಾ ಇದ್ದೀನಿ. ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡೋಣ. ನೋಡಿ, ಬೇಗನೆ ಆಗುತ್ತೆ ಇದು ಅಣಬೆ ಫ್ರೈ ಬೇಗ ಮಾಡ್ಕೋಬೋದು. ಬ್ಯಾಚಲರ್ಸ್ಗಳು ಅವರು ಮಾಡ್ಕೋಬೋದು. ಏನು ಮಸಾಲೆ ರುಬ್ಬೋ ಥರ ಇರಲ್ಲ, ಏನಿರಲ್ಲ, ಈಸಿಯಾಗಿ ಮಾಡ್ಕೋಬೋದು. ಅಣಬೆ ತಗೊಬಂದರೆ ಸಾಕು. ಓಕೆ, ಈ ಥರ ಈರುಳ್ಳಿ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ. ಫ್ರೈ ಆದಮೇಲೆ ಇದಕ್ಕೆ ನಾನಿವಾಗ ಶುಂಠಿ ಬೆಳ್ಳುಳ್ಳಿ ಅದು ಸ್ವಲ್ಪ ಚಚ್ಕೊಂಡಿದ್ನಲ್ಲ, ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇವಾಗ ಸೇರಿಸ್ಕೊಂಡು ಇದನ್ನು ನೀಟಾಗಿ ಸ್ವಲ್ಪ ಹಸಿ ಸ್ಮೆಲ್ ಹೋಗೋವರೆಗೂ ಈ ಥರ ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ನಾನು ಇದಕ್ಕೆ ಹಸಿರು ಮೆಣಸು ಸೇರಿಸ್ಕೊತಾ ಇದ್ದೀನಿ. ಹಸಿರು ಮೆಣಸನ್ನ ಈ ಥರ ನೀಟಾಗಿ 2 ನಿಮಿಷ ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಟೊಮೊಟೊ ಸೇರಿಸ್ಕೊಳ್ಳೋಣ. ನೋಡಿ, ಟೊಮೊಟೊನ ನೀಟಾಗಿ ಫ್ರೈ ಮಾಡಿಕೊಂಡು ಅದು ಟೊಮೊಟೊ ಸ್ವಲ್ಪ ಮೆತ್ತಗಾಗೋವರೆಗೂ ಫ್ರೈ ಮಾಡೋಣ. ಜಾಸ್ತಿ ಮಸಾಲೆ ಏನು ಬೇಡ, ಮನೇಲಿರೋದೇ, ಬೇಗನೆ ಮಾಡ್ಕೋಬೋದು. ಮಾಡಿ ನೋಡಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಡು ಇದನ್ನ ಫ್ರೈ ಮಾಡ್ಕೊಳ್ಳೋಣ. ಉಪ್ಪು ಸೇರಿಸ್ಕೊಂಡ್ರೆ ಟೊಮೊಟೊ ಬೇಗ ಮೆತ್ತಗಾಗುತ್ತೆ. ಹಾಗಾಗಿ ಉಪ್ಪು ಸೇರಿಸ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಅರ್ಧ ಸ್ಪೂನ್ ಖಾರ ಪುಡಿ, ಒಂದು ಅರ್ಧ ಸ್ಪೂನ್ ಸಾಂಬಾರು ಪುಡಿ, ನೆಕ್ಸ್ಟ್ ಸ್ವಲ್ಪ ಗರಂ ಮಸಾಲ, ಆಮೇಲೆ ಚಿಕನ್ ಮಸಾಲ ಒಂದು ಅರ್ಧ ಸ್ಪೂನು, ಇದೆಲ್ಲ ಹಾಕ್ಕೊಂಡು ಎಲ್ಲ ಒಟ್ಟಿಗೆ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಫ್ರೈ ಆದಮೇಲೆ ಇದಕ್ಕೆ ಅಣಬೆ ನೀಟಾಗಿ ಒಂದು 4-5 ಸಲ ತೊಳೆದ್ಬಿಟ್ಟು ಈ ಥರ ಸೇರಿಸ್ಕೊಳ್ಳೋಣ. ಇದು ಊರಿಂದ ತಂದಿರೋ ಅಣಬೆ, ತುಂಬಾ ಚೆನ್ನಾಗಿರುತ್ತೆ. ಚೆನ್ನಾಗಿತ್ತು ಕೂಡ ಟೇಸ್ಟು. ನೋಡಿ, ಇದನ್ನು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ 1/4 ಟೀ ಸ್ಪೂನ್ ಅರಿಶಿನ ಹಾಕ್ಕೊಂಡು ಅದನ್ನ ಮಿಕ್ಸ್ ಮಾಡೋಣ, ಮಸಾಲೆ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಹೊಡೆದ್ರೆ ಅದು ಮಸಾಲೆ ಎಲ್ಲ ಅದಕ್ಕೆ ಹೊಂದ್ಕೊಳ್ಳೋ ಥರ ಈ ಥರ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ 1-2 ನಿಮಿಷ ಈ ಥರ ಫ್ರೈ ಮಾಡಿಕೊಂಡ್ರೆ ನೀರು ಅದರಲ್ಲೇ ಬಿಡುತ್ತೆ. ಅದಕ್ಕೆ ಬೇಕಾದರೆ ನಾವು ಸ್ವಲ್ಪ ನೀರು ಸೇರಿಸ್ಕೋಬೋದು. ನಾನು ಸ್ವಲ್ಪ ನೀರು ಸೇರಿಸ್ಕೋತೀನಿ. ನೋಡಿ, ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೋತಿದ್ದೀನಿ. ಒಂದು 1/4 ಲೋಟ ನೀರು ಹಾಕ್ಕೊಂಡು ಅದನ್ನೇ ನೀಟಾಗಿ ಈ ಥರ ಕೈ ಆಡಿಸ್ಕೊಳ್ಳೋಣ. ಆಮೇಲೆ ಇದಕ್ಕೆ ಸ್ವಲ್ಪ ಸಾಂಬಾರು ಸೊಪ್ಪು ಹಾಕ್ಕೊಳ್ಳೋಣ. ನೋಡಿ, ಸಾಂಬಾರು ಸೊಪ್ಪು ಸೇರಿಸ್ಕೊಂಡು ಈಗ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಹೊಡೆದ್ರೆ ಬೇಗ ಬೇಯುತ್ತೆ. ಅಣಬೆ ಕೂಡ ಬೇಗ ಬೆಂದೋಗುತ್ತೆ. ಇದನ್ನು ಕ್ಯಾಪ್ ಮುಚ್ಚಿಬಿಟ್ಟು ಒಂದು 3 ನಿಮಿಷ ಬಿಟ್ಟರೆ ಸಾಕು, ರೆಡಿಯಾಗೋಗುತ್ತೆ ಅಣಬೆ ಫ್ರೈ. ನೋಡಿ, ಸೂಪರಾಗಿರುತ್ತೆ. ಇದನ್ನು ಬಿಸಿ ಅನ್ನದ ಜೊತೆ ತಿಂತಾಯಿದ್ರೆ ಆಹಾ, ಸಖತ್ತಾಗಿರುತ್ತೆ. ಒಂದು ಸಲ ಮಾಡಿ ನೋಡಿ. ನೋಡಿ, ರೆಡಿ ಆಯಿತು. ಈಗ ಬಿಸಿ ಅನ್ನದ ಜೊತೆ ಸರ್ವ್ ಮಾಡ್ತಾ ಇರೋದೆ. ನೋಡಿ, ಥ್ಯಾಂಕ್ ಯು. ಹಾಯ್, ನಮಸ್ಕಾರ. ನಾನಿವತ್ತು ಅಣಬೆ ಬಿರಿಯಾನಿ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಸಾಂಬಾರು ಪುಡಿ, ಗರಂ ಮಸಾಲ, ಖಾರ ಪುಡಿ, ಸಾಂಬಾರು ಸೊಪ್ಪು, ಪುದೀನ, ಮತ್ತು ಒಂದು ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ, ಪಲಾವ್ ಎಲೆ, ಪಲಾವ್ ಮೊಗ್ಗು, ಒಂದು ಟೊಮೊಟೊ, 2 ಹಸಿರು ಮೆಣಸಿನ್ಕಾಯಿ. ಇವಾಗ ಒಂದು ಅರ್ಧ kg ಅಣಬೆ. ಇವಾಗ ಮಾಡೋಣ. ಒಂದು ಕುಕ್ಕರ್ ಬಿಸಿಗಿಟ್ಟು
ಅದಕ್ಕೆ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಆಗಲಿ. ನೋಡಿ, ಎಣ್ಣೆ ಬಿಸಿ ಆಗ್ತಾಯಿದೆ. ನೋಡಿ, ತುಂಬ ಚೆನ್ನಾಗಿರುತ್ತೆ ಅಣಬೆ ಬಿರಿಯಾನಿ. ಎಲ್ಲರೂ ಮನೇಲಿ ನೋಡಿ ನನ್ನ ಸ್ಟೈಲ್ ಒಂದು ಸಲ ನೋಡಿ ಟ್ರೈ ಮಾಡಿ. ಇದಕ್ಕೊಂದು ಸ್ಪೂನ್ ತುಪ್ಪ ಸೇರಿಸ್ಕೊತಾ ಇದ್ದೀನಿ. ಈಗ ತುಪ್ಪ ಸೇರಿಸ್ಕೊಂಡು ಅದು ತುಪ್ಪನೂ ಬಿಸಿ ಆಗಲಿ. ತುಪ್ಪ ಹಾಕ್ತಾ ಇರೋದ್ರಿಂದ ಟೇಸ್ಟು ಡಿಫ್ರೆಂಟಾಗಿರುತ್ತೆ, ಚೇಂಜ್ ಇರುತ್ತೆ, ಸಖತ್ತಾಗಿರುತ್ತೆ. ನೋಡಿ, ಇದಕ್ಕೆ ಪಲಾವ್ ಎಲೆ, ಚಕ್ಕೆ, ಮೊಗ್ಗು ಎಲ್ಲ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸ್ವಲ್ಪ ಈ ಥರ ಫ್ರೈ ಮಾಡ್ಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಈರುಳ್ಳಿ ಸೇರಿಸ್ಕೊಂಡು ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಕಲರ್ ಚೇಂಜ್ ಆಗೋರು ಫ್ರೈ ಮಾಡಿ. ನೆಕ್ಸ್ಟ್ 2 ಹಸಿರು ಮೆಣಸು ಈ ಥರ ಉದ್ದುದ್ದಾಗಿ 2 ಹಸಿರು ಮೆಣಸು ಕಟ್ ಮಾಡಿಕೊಂಡು ಅದನ್ನ ಫ್ರೈ ಮಾಡ್ಕೊಳ್ಳೋಣ. ಹಸಿರು ಮೆಣಸು ಫ್ರೈ ಆದಮೇಲೆ ಇದಕ್ಕೀಗ ನಾನು ನೋಡಿ ಟೊಮೊಟೊ ಸೇರಿಸ್ಕೋತೀನಿ. ಟೊಮೊಟೊ ಸೇರಿಸ್ಕೊಳ್ಳೋಣ. ನೋಡಿ, ಇದನ್ನು ಫ್ರೈ ಮಾಡಿಕೊಂಡು ನೋಡಿ ಟೊಮೊಟೊ ನೀಟಾಗಿ ಫ್ರೈ ಆಗಲಿ. ನೋಡಿ, ಈ ಥರ ಮೆತ್ತಗಾಗೋವರೆಗೂ ಟೊಮೊಟೊ ಫ್ರೈ ಮಾಡಿಕೊಂಡು ಇವಾಗ ನಾನು ಖಾರ ಪುಡಿ ಹಾಕ್ಕೋತಾ ಇದ್ದೀನಿ. ಇದಕ್ಕೆ ನೋಡಿ, ಖಾರ ಪುಡಿ 1 ಸ್ಪೂನು. ನೆಕ್ಸ್ಟು ಸಾಂಬಾರು ಪುಡಿ ಹಾಕ್ತಿದ್ದೀನಿ. ನೋಡಿ, ಇದೊಂದು ಸ್ಪೂನ ಹಾಕ್ಕೋತಿದ್ದೀನಿ. ನೋಡಿ, ನೆಕ್ಸ್ಟು ಚಿಕನ್ ಮಸಾಲ ಇದೆಲ್ಲ ಹಾಕ್ಕೊಂಡು ಈ ಥರ ನೀಟಾಗಿ ಮಿಕ್ಸ್ ಮಾಡೋಣ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿರುತ್ತೆ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಮನೇಲಿ ಒಂದು ಸಲ ಮಾಡಿ ನೋಡಿ. ನೋಡಿ, ಈ ಥರ ನೋಡಿ ಯಾವ ಥರ ಎಣ್ಣೆ ಬಿಟ್ಕೊತಾ ಇದೆ ಫ್ರೈ ಮಾಡಬೇಕಾದ್ರೆ. ಇವಾಗ ಇದಕ್ಕೆ ನಾನು ಉಪ್ಪು ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಉಪ್ಪು ಸೇರಿಸ್ಕೊಂಡೆ. ಇದನ್ನು ನೀಟಾಗಿ ಅದ್ರ ಜೊತೆ ಎಲ್ಲ ನೋಡಿ ಮೀಡಿಯಮ್ ಫ್ಲೇಮಲ್ಲೇ ಇರಲಿ, ಇಲ್ಲ ಅಂದರೆ ಅದು ಒತ್ಕೊಬಂದ್ಬಿಡುತ್ತೆ. ನೋಡಿ, ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡಿಕೊಂಡು ಆಮೇಲೆ ಇದಕ್ಕೆ ಸಾಂಬಾರು ಸೊಪ್ಪು ಸೇರಿಸ್ಕೊಳ್ಳೋಣ. ಸಾಂಬಾರು ಸೊಪ್ಪು ಮತ್ತು ಪುದೀನ 2 ಸೇರಿಸ್ಕೊಂಡು ಅದನ್ನು ಇದರೊಳಗಡೆ ಮಸಾಲೆ ಒಳಗಡೆ ಹೊಂದ್ಕೊಳ್ಳೋ ರೀತಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಫ್ರೈ ಮಾಡಿಕೊಂಡು ನೋಡಿ ಈ ಥರ ನೀಟಾಗಿ ಫ್ರೈ ಮಾಡಿಕೊಂಡು ಈಗ ನಾನು ಅಣಬೆ ತೊಗೊಂಡಿದ್ನಲ್ಲ ಅದಕ್ಕೆ 1/4 ಟೀ ಸ್ಪೂನು ಅರಿಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಅರಿಶಿನ ಎಲ್ಲ ನೀಟಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಳೋಣ. ಕೈಲೇ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಕಡೆ ಆಗುತ್ತೆ ಅದು. ನೋಡಿ, ಈ ಥರ ಕೈಯಲ್ಲಿ ಮಿಕ್ಸ್ ಮಾಡಿಕೊಂಡು ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ. ಇದು ಅಣಬೆ ಬಿರಿಯಾನಿ ನಮ್ಮ ಯಜಮಾನ್ರು ಮಾಡ್ತಾಯಿದ್ದಾರೆ. ಅವ್ರು ತುಂಬ ಚೆನ್ನಾಗಿ ಮಾಡ್ತಾರೆ. ಅದಕ್ಕೋಸ್ಕರ ಅವ್ರ ಕೈಲೇ ನಾನು ಇದನ್ನು ಮಾಡಿಸ್ದೆ. ನೋಡಿ, ಅಣಬೆ ಸೇರಿಸ್ಕೊಂಡು ಫ್ರೈ ಆದ ನಂತರ ಈ ಲೋಟದಲ್ಲಿ ನಾನು 2 ಲೋಟ ಅಕ್ಕಿ ಹಾಕ್ಕೊಂಡಿದ್ದೆ, 4 ಲೋಟ ನೀರು. ಇದನ್ನು ಹಾಕ್ಕೊಂಡು ಒಂದು 10 ನಿಮಿಷ ನೆನೆಯಕ್ಕೆ ಬಿಟ್ಟಿದ್ದೆ. ಅಕ್ಕಿ ನೀಟಾಗಿ ತೊಳ್ಕೊಂಡು ಅದಕ್ಕೆ ನೀರು ಹಾಕ್ಬಿಟ್ಟು ನೆನೆಸಿಟ್ಕೊಂಡಿದ್ದೆ. ನೋಡಿ, ನೀರು ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಈಗ ನಾನು ಇದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ನೋಡಿ, ಅಕ್ಕಿ ಮತ್ತು ನೀರು 2 ಇದಕ್ಕೆ ಸೇರಿಸ್ಕೊಳ್ಳೋಣ. ನೀವು ಎಷ್ಟು ಅಕ್ಕಿ ಹಾಕಿರ್ತೀರೋ ಅದ್ರ ಡಬ್ಬಲ್, ಯಾವುದೇ ಅಡುಗೆಗೆ ನಾವು ಅದ್ರ ಡಬ್ಬಲ್ ನೀರು ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬರುತ್ತೆ ರೈಸು. ನೋಡಿ, ಇವಾಗ ಹಾಕ್ಕೊಂಡಿದ್ದನ್ನು ಅಕ್ಕಿನ ಹಾಕ್ಕೊಂಡಿದ್ದೀನಿ. ಈ ಥರ ನೀಟಾಗಿ ಕೈ ಆಡಿಸೋಣ. ನೆಕ್ಸ್ಟ್ ಇದಕ್ಕೆ ನಾನಿವಾಗ ಉಪ್ಪು ಸೇರಿಸ್ಕೊತಾ ಇದ್ದೀನಿ. ಫಸ್ಟು ಉಪ್ಪು ಹಾಕಿದ್ದೆ, ಇವಾಗ ಸ್ವಲ್ಪ ಉಪ್ಪು ಹಾಕ್ತಾಯಿದ್ದೀನಿ ಅಕ್ಕಿ ಹಾಕಿದ್ಮೇಲೆ.
ನೋಡಿ ಇವಾಗ ಉಪ್ಪು ಹಾಕಿ ಇದನ್ನು ಮಿಕ್ಸ್ ಮಾಡೋಣ. ನಮ್ಮ ಯಜಮಾನ್ರು ಮಾಡಿದ್ದಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ ಅವ್ರ ಅಡುಗೆನ. ನೋಡಿ ಈ ಥರ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಈಗ ಇದನ್ನು ನಾವು ನೋಡಿ ಯಾವ ಥರ ರೆಡಿಯಾಗಿದ್ದು. ಈಗ ಇದಕ್ಕೆ ನಾನು ಕ್ಯಾಪ್ ಕ್ಲೋಸ್ ಮಾಡಿಬಿಡ್ತೀನಿ. ನೋಡಿ ಕ್ಯಾಪ್ ಕ್ಲೋಸ್ ಮಾಡಿಕೊಂಡು 2 ವಿಷಲ್ ಹಾಕಿಸ್ಕೋಬೇಕು. 2 ವಿಷಲ್ ಹಾಕಿಸ್ಕೊಂಡೆ ಆಹಾ ಬಿಸಿ ಬಿಸಿಯಾದ ಮಶ್ರೂಮ್ ಬಿರಿಯಾನಿ ರೆಡಿ ಆಗುತ್ತೆ. ನೋಡಿ ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಉದ್ರಾಗಿ ರೈಸು. ಸೂಪರಾಗಿರುತ್ತೆ. ಮನೇಲಿ ಒಂದ್ಸಲ ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ. ನೋಡಿ ಆಹಾ ಸೂಪರಾಗಿರುತ್ತೆ. ಮಾಡಿ ನೋಡಿ. ಥ್ಯಾಂಕ್ ಯು. ಸಬ್ಸ್ಕ್ರೈಬ್